ಇಂಟಿಗ್ರೇಷನ್ ಕ್ಲಾಸ್ 5 ಪ್ರೀವಿಯಸ್ ಕ್ಲಾಸಲ್ಲಿ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಹೌದಾ. ಮತ್ತು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಡಿಫರೆಂಟ್ ಇತ್ತು, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ವಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ನೋಡಿ ಇವತ್ತು ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ನೋಡಿ ಇಂಪಾರ್ಟೆಂಟ್. ನಮಗಿದು ಪರ್ಫೆಕ್ಟಾಗಿ ಅರ್ಥ ಆಗಬೇಕು. ಎಷ್ಟೊಂದು ಕಡೆ ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇದು ಯಾವ ಥರ ಬರುತ್ತೆ ಅಂದರೆ ಥಿಯರಮ್ if integration of f of x dx is equal to capital F of x plus c ಹೌದಾ. ಇದು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ಕೊಳ್ಳಿ. ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ನ ಮೈನಸ್ ಕಾಸ್ ಎಕ್ಸು, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸು, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ನ ಮೈನಸ್ ಲಾಗ್ ಮಾಡ್ ಕಾಸ್ ಎಕ್ಸು ಈ ಥರ ಬೈತಿದ್ವಲ್ಲ ಅದು ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿತ್ತು. ಅಂದರೆ ದೆನ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಹೌದಾ. ಡೈರೆಕ್ಟಾಗಿ ಫಾರ್ಮುಲಾ ಗೊತ್ತಿರಬೇಕು ಅಂತ ಏನೂ ಇಲ್ಲ, ಫಾರ್ಮ್ಯಾಟ್ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರಬೇಕು. ನೋಡಿ ಇಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇದು ಕಾಂಪೋಸಿಟ್ ಫಂಕ್ಷನ್ನು ಹೌದಾ. ನೋಡಿ ಇಲ್ಲಿ ಯಾವುದೋ ಒಂದು ಫಂಕ್ಷನಿಂದು ಡಿಫ್ರೆನ್ಷಿಯೇಷನ್ ಇತ್ತು ಅಂದರೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಸ್ಕ್ವೇರ್ ಇಂಟು 2x dx ಇತ್ತು ಅಂದ್ಕೊಳ್ಳಿ. ಈಗ ಇಲ್ಲಿ ಯಾವುದ್ರದ್ದು ಡಿಫ್ರೆನ್ಷಿಯೇಷನ್ ಇದೆ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಏನಿದೆ ಅಲ್ಲಿ 2x ಇದೆ ತಾನೆ. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಅದಕ್ಕೆ ಏನು ಯೂಸ್ ಮಾಡ್ಬೇಕು ನಾವಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಷ್ಟೇ ಹೌದಾ. ಇದೊಳ್ಳೆ ಫಾರ್ಮ್ಯಾಟ್ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕೆ ಗೊತ್ತಾಗಬೇಕು ನಮಗೆ. ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನಿಂದು ಡಿರವೇಟಿವ್ನೂ ಇರಬೇಕು ಹೌದಾ. ನೋಡಿ ಪ್ರೂಫ್ ಈಸ್ ಇದೆ. ಲೆಟ್ ಪ್ರೂಫ್ ನೋಡಿ ಯಾವ ಫಂಕ್ಷನಿಂದು ಡಿಫ್ರೆನ್ಷಿಯೇಷನ್ ಇರುತ್ತಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಅಂದರೆ ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊತೀನಿ ಹೌದಾ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಜಿ ಆಫ್ ಎಕ್ಸ್ ಇನ್ ಡಿಫ್ರೆನ್ಷಿಯನ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಹೌದಾ. ಅದರಲ್ಲಿ ನಾವು ಎಲ್ ಎಚ್ ಎಸ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಟಿ ಅಲ್ಲ, ಹಾಗಾದರೆ ಎಫ್ ಆಫ್ ಟಿ ಆಯಿತು, ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎಕ್ಸ್ ಬದಲು ಏನಿದೆ ಅಂದರೆ ಟಿ ಇದೆ, ಹಾಗಾದ್ರೆ ಏನು ಬರೀಬೋದು ಕ್ಯಾಪಿಟಲ್ ಎಫ್ ಆಫ್ ಟಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ, ಟಿ ಅಂದರೆ ಜಿ ಆಫ್ ಎಕ್ಸ್ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೌದಾ. ಅದೇ ನೋಡಿ ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು ಅಂತಿಲ್ಲ, ಮೆಥಡ್ ಗೊತ್ತಿರಬೇಕು. ಈ ಮೆಥಡ್ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಇರುತ್ತಲ್ಲ ಅದಕ್ಕೆ ಟಿ ತೊಗೊತೀವಿ, ನೆಕ್ಸ್ಟ್ ಜಿ ಡ್ಯಾಶ್ ಆಫ್ ಎಕ್ಸ್ನ ಡಿ ಟಿ ಬೈ ಡಿ ಎಕ್ಸ್ ಅಂತ ಬರ್ಕೊತೀವಿ, ನೆಕ್ಸ್ಟ್ ಅದನ್ನೆಲ್ಲ ರಿಪ್ಲೇಸ್ ಮಾಡಿಕೊಂಡು ಕಂಪ್ಲೀಟ್ ಇಂಟಿಗ್ರೇಷನ್ನ ಇನ್ ಟರ್ಮ್ಸ್ ಆಫ್ ಟಿ ಚೇಂಜ್ ಮಾಡ್ತೀವಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಆಯ್ತಲ್ಲ. ಈಗ ನೋಡಿ ಈ ಐಡಿಯಾ ಗೊತ್ತಾಗಬೇಕು ನನಗೆ, ಈ ಐಡಿಯಾನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತೀವಿ. ಮತ್ತೊಂದು ಇವೆರಡನ್ನು ಪ್ರಾಬ್ಲಮ್ಸ್ ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಬರ್ಕೊತೀವಿ. ಅದಕ್ಕೆ ಡೈರೆಕ್ಟಾಗಿ ಯಾವ ಥರ ಬರಿಬೋದು ಅಂದರೆ ನೋಡಿ ಜಿ ಆಫ್ ಎಕ್ಸಿಂದ ಡಿಫ್ರೆನ್ಷಿಯೇಷನ್ನ ಜಿ ಡ್ಯಾಶ್ ಆಫ್ ಎಕ್ಸ್ ಮತ್ತು ಎಕ್ಸ್ ಡಿರವೇಟಿವ್ನ ಡಿ ಎಕ್ಸ್ ಬರಿತೀವಿ, ಟಿದು ಡಿರವೇಟಿವ್ನ ಡಿ ಟಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರಿತೀವಿ. ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಸೈನ್ ಎಕ್ಸ್ ಇಸ್ ಈಕ್ವಲ್ ಟಿ ಸಬ್ಸ್ಟಿಟ್ಯೂಷನ್ ತೊಗೊಂಡೆ ಅಂದ್ಕೊಳ್ಳಿ, ಅವಾಗ ಸೈನ್ ಎಕ್ಸಿನ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡೆ ಅಂದರೆ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಡೈರೆಕ್ಟ್ ಬರಿಬೋದು. ಅಂದರೆ ಸೈನ್ ಎಕ್ಸಿನ ಡಿರವೇಟಿವ್ ಕಾಸ್ ಎಕ್ಸು,
ಎಕ್ಸಿನ ಡಿರವೇಟಿವ್ ಡಿ ಎಕ್ಸ್, ಟಿ ದ ಡಿರವೇಟಿವ್ ಡಿ ಟಿ. ಡೈರೆಕ್ಟಾಗಿ ಈ ಥರ ಬರ್ಕೊಂಡ್ಬಿಡ್ತೀವಿ ಅಷ್ಟೇ. ಆಯ್ತಲ್ಲ ಇಲ್ಲಿ ಯಾಕೆ ಈ ಐಡಿಯಾನೂ ಗೊತ್ತಿರಲಿ, ಇದೆಲ್ಲ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ. ನೆಕ್ಸ್ಟು ನೋಡಿ, ನೋಟ್ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ ನೋಟ್. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ f of x whole power n into f dash of x dx is equal to f of x whole power n plus 1 by n plus 1 plus c, where n not equal to minus 1. ಬಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇದು ಆ್ಯಕ್ಚುಲಿ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಥರನೇ ಇದೆ. ಇಲ್ಲಿ ಏನು ಥಿಂಕ್ ಮಾಡೋದು ಗೊತ್ತಾಗಬೇಕು ಅಂದರೆ, ನೋಡಿ ಎಫ್ ಆಫ್ ಎಕ್ಸ್ನ ಡಿರವೇಟಿವ್ ಇದೆನಾ, ಎಫ್ ಆಫ್ ಎಕ್ಸಿಂದ ಡಿರವೇಟಿವ್ ಏನಿದೆ ಇಲ್ಲಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ ತಾನೆ. ಅರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ಅಂದ್ಕೊಂಬಿಡಿ, ಎಫ್ ಆಫ್ ಎಕ್ಸ್ನ ಟಿ ಅಂದ್ಕೊಳ್ಳಿ. ಹಾಗಾದ್ರೆ ಇದು ಯಾವ ಫಾರ್ಮೆಟಲ್ಲಿದೆ, ಟಿ ಪವರ್ ಎನ್ ಇಂಟು ಡಿ ಟಿ ಆ ಥರ ಇದೆ ತಾನೆ. ನೋಡಿ ಎಫ್ ಆಫ್ ಎಕ್ಸ್ನ ಟಿ ಅಂದ್ಕೊತಾ ಇದ್ದೀನಿ, ಟಿ ಪವರ್ ಎನ್ ಇಂಟು ಡಿ ಟಿ. ಅಂದರೆ ಇಂಟಿಗ್ರೇಷನ್ ಆಫ್ ಟಿ ಪವರ್ ಎನ್ ಅಂದರೆ ಟಿ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ. ಹೌದಾ, ಡೈರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಪ್ರೂವ್ ಮಾಡ್ಕೋಬೇಕು ಅಂದರೆ ಈ ಥರ ಪ್ರೂವ್ ಮಾಡ್ಕೊತೀವಿ ಅಷ್ಟೇ. ನೋಡಿ ಪ್ರೂಫ್ ನೋಡ್ಕೊಳ್ಳಿ ಜಸ್ಟ್. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಯಾಕಂದ್ರೆ ಅದು ಡಿಫ್ರೆನ್ಷಿಯೇಷನ್ ಇದೆ ಅಲ್ಲ. ಹಾಗಾದ್ರೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರಿಬೋದಾ. therefore ಇದನ್ನ ಐ ಅನ್ಕೊಂಡ್ಬಿಡ್ತೀನಿ. ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಬದಲಿ ಟಿ ಬರೀಬೋದು, ಟಿ ಪವರ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಡಿ ಟಿ. ಟಿ ಪವರ್ ಎನ್ ಇಂದ ಇಂಟಿಗ್ರೇಷನ್ ಟಿ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಹೌದಾ, ಟಿ ಅಂದರೆ ಏನು ತೊಗೊಂಡಿರೋದು, ಎಫ್ ಆಫ್ ಎಕ್ಸ್ ಅಲ್ಲ, ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಬರೀಬೋದು ತಾನೆ. ಅದು ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಇಲ್ಲೂ ನೆಕ್ಸ್ಟ್ ಒಂದಿಷ್ಟು ಮೆಥಡಲ್ಲಿ ಡೈರೆಕ್ಟಾಗಿ ಬರ್ಕೋಬೋದು ನಾವು, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಸಿಮಿಲರ್ಲಿ ಸೆಕೆಂಡ್ ನೋಟು, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು. ನೋಡಿ ಇದಕ್ಕೆಲ್ಲದಕ್ಕೂ ಡೈರೆಕ್ಟಾಗಿ ಫಾರ್ಮುಲಾ ಯಾವ ಥರ ನೆನ್ಪಿಡ್ಕೋಬೇಕು ಅಂದರೆ, ಎಫ್ ಆಫ್ ಎಕ್ಸ್ನ ಟಿ ಅನ್ಕೋಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ಅನ್ಕೋಬೇಕಷ್ಟೇ. ಹಾಗಾದ್ರೆ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ಬೈ ಟಿ, ಡಿ ಟಿ ಬೈ ಟಿ ಇದು ಯಾವ ಫಾರ್ಮೆಟಲ್ಲಿದೆ, 1/x ಥರ ಇದೆ ತಾನೆ. 1/x ಇಂದ ಇಂಟಿಗ್ರೇಷನ್ ಏನು ಬರಿತಾ ಇದ್ವಿ, 1/x ಇಂದ ಇಂಟಿಗ್ರೇಷನ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಇದಕ್ಕೆ ಲಾಗ್ ಮಾಡ್ ಟಿ ಪ್ಲಸ್ ಸಿ ಬರೀಬೇಕು. ಟಿ ಇರೋದಾಗದಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಎಫ್ ಲಾಗ್ ಮಾಡ್ ಟಿ ಪ್ಲಸ್ ಸಿ ಅಥವಾ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಹೌದಾ, ಡೈರೆಕ್ಟ್ ಫಾರ್ಮುಲಾ ಇದು. ಇದನ್ನು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಡಿನಾಮಿನೇಟರ್ ಇಂದು ಡಿರವೇಟಿವ್ ನ್ಯೂಮರೇಟ್ರಲ್ಲಿ ಇತ್ತು ಅಂದರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಡಿನಾಮಿನೇಟರ್ ಪ್ಲಸ್ ಕಾನ್ಸ್ಟೆಂಟ್ ಅಂತ ಬರಿತೀವಿ ಅಷ್ಟೇ. ಹೌದಾ, ಈಗ ನೋಡಿ ಇದನ್ನು ಇಂಪಾರ್ಟೆಂಟು. ಪ್ರೂಫ್ ಮಾಡಬೇಕು ಅಂದರೆ ಮತ್ತು ಸೇಮ್ ಐಡಿಯಾ ಯೂಸ್ ಮಾಡಿದರೆ ಬರುತ್ತೆ. ಹೌದಾ, ನೋಡಿ ಪ್ರೂಫ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ಕೋಬೇಕು, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಲ್ಲ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಹೌದಾ, ನಾವು therefore I is equal to integration of f dash of x by f of x dx, that is equal to integration of f dash of x dx ಅಂತ ಇರೋದು dt divided by f of x ಅಂದರೆ t, integration of dt by t ಅಂದರೆ ಏನು ಬರೀಬೋದು, log modulus of t plus constant, t ಅಂದರೆ f of x ಅಲ್ಲ, log modulus of f of x plus c. ಹೌದಾ, ಡೈರೆಕ್ಟಾಗಿ ಎಷ್ಟು ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊತೀವಿ ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಥರ್ಡ್ ಒನ್, ಇದಕ್ಕೆ ಡೈರೆಕ್ಟ್ ಬರೀಬೋದಾ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು
ಯಾವ ಥರ ಥಿಂಕ್ ಮಾಡ್ಬೋದು. ಎಫ್ ಆಫ್ ಎಕ್ಸ್ನ ಟಿ ಅನ್ಕೋಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ಅನ್ಕೋಬೇಕು. ಹಾಗಾದ್ರೆ ಇದು ಡಿ ಟಿ ಬೈ ರೂಟ್ ಟಿ ಬರುತ್ತೆ. 1/√t ಇದು ಇಂಟಿಗ್ರೇಷನ್ ಏನು ಬರೀತಿದ್ವಿ, 2√t ಪ್ಲಸ್ ಸಿ ಬರೀತಿದ್ವಿ ತಾನೆ. ಹಾಗಾದ್ರೆ ಡೈರೆಕ್ಟಾಗಿ ಏನು ಬರಿಬೋದು, 2√f ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು. ಹೌದಾ? ನೋಡಿ, ಇದನ್ನು ಬೇಕಾದ್ರೆ ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಪ್ರೂಫ್ ಮಾಡ್ಕೋಬೋದು. ಹೌದಾ? ಈಗ ಪ್ರೂಫ್ ನಾವು ಹೋಮ್ ವರ್ಕ್ ತೊಗೊಂಡಿರಿ. ಮಾಡ್ಬೋದಲ್ಲ? ನೋಡಿ, ಇದೇ ಥರ ಇನ್ನು ಎಷ್ಟೊಂದು ಫಾರ್ಮುಲಾ ಬರಿಬೋದು. ಜಸ್ಟ್ ನಮಗೆ ಐಡಿಯಾ ಗೊತ್ತಾಯಿತು ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಬರೆಯೋದಕ್ಕೆ ಯೂಸ್ ಮಾಡ್ಕೊತೀವಿ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಾಗಬೇಕು. ನೋಡಿ, ಈಗ ಏನಾದ್ರು ಇದಕ್ಕೆ ಬರಿಬೋದಾ? ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಏನು ಬರೀಬೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ನ ಡಿ ಟಿ ಅನ್ಕೋಬೇಕು, ಇದನ್ನು ಟಿ ಅನ್ಕೋಬೇಕು. ಹಾಗಾದ್ರೆ ಇ ಪಾರ್ ಟಿ ಡಿ ಟಿ, ಇಂಟಿಗ್ರೇಷನ್ ಆಫ್ ಇ ಪಾರ್ ಟಿ ಅಂದರೆ ಇ ಪಾರ್ ಟಿನೇ ಬರುತ್ತೆ ತಾನೆ. ಹಾಗಾದ್ರೆ ಇ ಪಾರ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು. ಹೌದಾ? ನೋಡಿ, ಈ ಥರದೆಲ್ಲ ಐಡಿಯಾ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಆಯ್ತಲ್ಲ? ಇಲ್ಲಿ ನೋಡಿ, ಈ 3 ಅಂತೂ ಗೊತ್ತಿರಲೇಬೇಕು. ಇದೇ ಥರ ಇನ್ನು ಎಷ್ಟೊಂದು ಬರಿತಾ ಹೋಗ್ಬೋದು. ಆದರೆ ಫಸ್ಟ್ 3 ಇಂಪಾರ್ಟೆಂಟ್. ಎಫ್ ಆಫ್ ಎಕ್ಸ್ ಹೋಲ್ ಪಾರ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ಹೋಲ್ ಪಾರ್ n+1/n+1 ಪ್ಲಸ್ ಸಿ ಬರಿಬೋದು. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿಬೋದು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ 2√ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿಬೋದು. ಹೌದಾ? ಇದೇ ಥರ ಬೇಕಾದ್ರೆ ನೋಡಿ ಇನ್ನೂ ಬರಿತಾ ಹೋಗ್ಬೋದು. ಇದಕ್ಕೇನು ಬರಿಬೋದು, ಇದು ಯೂಸ್ ಆಗುತ್ತೆ ಕಾಂಪಿಟೇಟಿವ್ ಅಲ್ಲಿ. ಯಾವ ಫಾರ್ಮ್ಯಾಟಲ್ಲಿದೆ, ರೂಟ್ ಎಕ್ಸ್ ಥರ ಇದೆ ತಾನೆ. ಹೌದಾ? ರೂಟ್ ಎಕ್ಸ್ ಇಂದ ಇಂಟಿಗ್ರೇಷನ್ 2/3 ಇಂಟು ಎಕ್ಸ್ ಪಾರ್ 3/2. ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ, 2/3 ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಪಾರ್ 3/2 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ಅದು ಇಷ್ಟ ಐಡಿಯಾ ಗೊತ್ತಾಗಬೇಕು ನಮಗೆ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಅಷ್ಟೇ. ನೋಟ್ ಅಂದ್ಕೊಂಡು ಬರೀ ಫಾರ್ಮುಲಾ ಎಲ್ಲ ಬರ್ಕೊಂಡಿರಿ ಅಷ್ಟೇ. ಅಲ್ಲಿ ಪ್ರಿಂಟೆಡ್ ನೋಟ್ಸ್ನ ಅಪ್ಲೋಡ್ ಮಾಡಿದ್ವಲ್ಲ, ಅದರಲ್ಲೂ ಇದೆ. ಈಗ ಜಸ್ಟ್ ನಮಗೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಂಡಿರಿ. ಪ್ರಾಬ್ಲಮ್ಸ್, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. Evaluate the following. First one, integration of 2x divided by x square plus 1 dx. Integration of 2x divided by x square plus 1 dx. ನೋಡ್ಕೊಳ್ಳಿ, ಯಾವುದಾದ್ರು ಡಿಫ್ರೆನ್ಸಿಯೇಷನ್ ಇದೆ ನೋಡಿ. ಎಷ್ಟೊಂದು ಕೇಸಲ್ಲಿ ಜಾಸ್ತಿ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರಲ್ಲಿ ಸರ್ಚ್ ಮಾಡಬೇಕು. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂದು ಡಿರೈವೇಟಿವ್ ಏನು, 2x ಇದೆ ತಾನೆ. ಅದಕ್ಕೆ ಇಲ್ಲಿ ಏನು ತೊಗೋಬೇಕು ಅಂದರೆ ಲೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಟಿ. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂದು ಡಿರೈವೇಟಿವ್ ಏನು ಬರೀಬೋದು, ಎಕ್ಸ್ ಸ್ಕ್ವೇರ್ ಅಂಡ್ ಡಿರೈವೇಟಿವ್ 2x 1 in derivative 0 ಅಲ್ಲ, ಇಂಟು x derivative dx is equal to t the derivative dt. ಬರೀಬೋದಾ? ನಾವು I is equal to integration of 2x divided by x square plus 1 dx, that is equal to 2x dx. 2x dx ಬದಲಿ dt divided by x square plus 1 ಬದಲಿ t. ಹೌದಾ? ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಅಂದರೆ ಏನು ಬರೀತೀವಿ, ಲಾಗ್ ಮಾಡ್ ಟಿ ಪ್ಲಸ್ ಸಿ. ಅಥವಾ ಲಾಗ್ ಮಾಡ್ಲಸ್ ಆಫ್ ಟಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ. ಹೌದಾ? ಈಸಿ ಇದೆ ನೋಡಿ. ಡೈರೆಕ್ಟಾಗೂ ಬರಿಬೋದಾ? ಇಲ್ಲಿ ಡೈರೆಕ್ಟಾಗಿ ಬರಿಬೇಕು ಅಂದ್ರೆ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ನ್ಯೂಮರೇಟರ್ಲಿದೆ. ಇಲ್ಲ ನೋಟ್ ಬರ್ಕೊಂಡಿದ್ವಲ್ಲ ಅದೇ ಥರ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಥರ ಇತ್ತು ಅಂದರೆ ಡೈರೆಕ್ಟಾಗಿ ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬೋದು. ಹೌದಾ? ಅಂದರೆ ಆ ಥರ ಜಾಸ್ತಿ ಕಾಂಪಿಟೇಟಿವಲ್ಲಿ ಬರಿತಾ ಇರ್ತೀವಿ. ಮತ್ತು ನೆಕ್ಸ್ಟ್ ಒಂದಿಷ್ಟು
ಮೆಥಡ್ಸಲ್ಲೂ ಡೈರೆಕ್ಟಾಗಿ ಬರಿತೀವಿ, ಆದರೆ ಈಗ ಡೈರೆಕ್ಟ್ ಗೊತ್ತಿರಲಿ ಅಷ್ಟೇ. ಡಿನಾಮಿನೇಟರ್ ಡಿರವೇಟಿವ್ ನ್ಯೂಮರೇಟರ್ ಇತ್ತು ಅಂದರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರೀಬೋದು. ಹೌದಾ? ಏನಾದ್ರು ಎಕ್ಸಾಮ್ಸಿಗೆ ಕೇಳ್ತಾ ಇದ್ರು ಅಂದರೆ ಅಲ್ಲಿ ಫಾರ್ಮುಲಾನ ಮೆನ್ಷನ್ ಮಾಡಿ ಡೈರೆಕ್ಟಾಗಿ ಬರಿಬೋದು. ಆಯ್ತಲ್ಲ? ನೆಕ್ಸ್ಟ್ ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 plus x cube dx. Integration of x square divided by 2 plus x cube dx. ನೋಡಿ ಹೇಗೆ ಮಾಡ್ಕೋಬೋದು, ಡಿನಾಮಿನೇಟರ್ ಡಿಫರೆನ್ಷಿಯಲ್ ನ್ಯೂಮರೇಟರ್ ಬರಬೇಕು. ಹೌದಾ? 2 plus x cube ಇಂದು ಆ್ಯಕ್ಚುಲಿ ಡಿರವೇಟಿವ್ ಏನು? ಡಿರವೇಟಿವ್ ಆಫ್ 2 is 0. ಡಿರವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವಯರ್. ಹೌದಾ? ಅದ್ರಲ್ಲಿ ಬರೀ ಎಕ್ಸ್ ಸ್ಕ್ವಯರ್ ಇದೆ. ಕಾನ್ಸ್ಟೆಂಟ್ ಏನಾರು ಇತ್ತು ಅಂದರೆ ಅದೆಲ್ಲ ಡಿ ಟಿ ಜೊತೆ ಹೋಗ್ಬಿಡುತ್ತೆ. ಅದಕ್ಕೆ ಮಾಡ್ಬೋದು. ನೋಡಿ ಇಲ್ಲಿ ಲೆಟ್ 2 plus x cube is equal to t. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2 ದ ಡಿಫ್ರೆನ್ಷನ್ 0, ಎಕ್ಸ್ ಕ್ಯೂಬ್ ಇನ್ ಡಿಫ್ರೆನ್ಷನ್ 3x ಸ್ಕ್ವಯರ್ ಮತ್ತು ಎಕ್ಸ್ ಇನ್ ಡೆರಿವೇಟಿವ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಅಪ್ಪ 3x ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಲ್ಲ. 3 ಡಿನಾಮಿನೇಟ್ರಿಗೆ ಹೋಯ್ತು ಅಂದರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 3. ಯಾಕಂದ್ರೆ ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದೆ ಅಲ್ಲ, ಅದು ಬರೋ ಮಾಡ್ಕೊಂಡು ಅಷ್ಟೇ. ನಾವು I is equal to integration of x square divided by 2 plus x cube dx, that is equal to integration of x square dx ಅಂದರೆ dt by 3 ಬರೀಬೋದಲ್ಲ, dt by 3 divided by 2 plus x cube ಅಂದರೆ t ಬರುತ್ತೆ. 1 by 3 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ dt by t. ನೋಡಿ 1 by t ಇದು ಇಂಟಿಗ್ರೇಷನ್ ಏನು ಬರೀಬೋದು, ಲಾಗ್ ಆಫ್ ಮಾಡ್ಲಸ್ ಆಫ್ ಟಿ ಅಲ್ಲ, 1 by 3 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಟಿ ಪ್ಲಸ್ ಸಿ ಅಲ್ವಾ. 1 by 3 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಟಿ ಬದಲಿ 2 plus x cube ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಆಯ್ತಲ್ಲ. ಆಯ್ತಲ್ಲ, ಈಸಿ ಇದೆ. ಥರ್ಡ್ ಒನ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು 4x ಪ್ಲಸ್ 2 dx. ನೋಡಿ ಇಲ್ಲಿ ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಇದೆ ಅಂತ ಗೊತ್ತಾದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿಗ ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂದ ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂದ ಡೆರಿವೇಟಿವ್, ಎಕ್ಸ್ ಸ್ಕ್ವೇರ್ ಇಂದ ಡೆರಿವೇಟಿವ್ 2x ಪ್ಲಸ್ 1 ಬರುತ್ತೆ. 2x ಪ್ಲಸ್ 1 ಇದರಲ್ಲಿ ಏನಾದ್ರು ಕಾಮನ್ ತೊಗೊಂಡ್ರೆ 2x ಪ್ಲಸ್ 1 ಬರುತ್ತಾ? 2 ಕಾಮನ್ ತೊಗೊಂಡ್ರೆ 2x ಪ್ಲಸ್ 1 ಬರುತ್ತಾನೆ. ಹಾಗಾದರೆ ಇದು ಡಿರವೇಟಿವ್ ಇಲ್ಲಿದೆ ಇಲ್ಲಿ, ಅದಕ್ಕೆ ಇಲ್ಲಿ ಏನು ತೊಗೋಬೇಕು ಅಂದರೆ ಲೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಟಿ ತೊಗೊತೀನಿ. ಇನ್ನು ಡಿಫರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2x ಪ್ಲಸ್ 1 dx is equal to dt ಬರೀಬೋದಲ್ಲ. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x, ಎಕ್ಸ್ ಇನ್ ಡೆರಿವೇಟಿವ್ 1, 1 ಇನ್ ಡೆರಿವೇಟಿವ್ 0 ಆಗಿಬಿಡುತ್ತೆ. ಹೌದಾ? ನಮಗೆ 4x ಪ್ಲಸ್ 2 ಬೇಕು, ಅದಕ್ಕೆ ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ಕೊತೀನಿ. ಇದಕ್ಕೆ 2 2s are 4x plus 2 1s are 2 dx is equal to 2 into dt. Therefore I is equal to integration of root of x square plus x plus 1 into 4x plus 2 dx is equal to integration of root t ಇದು ಬನ್ನಿ 2 into dt. 2 ಕಾನ್ಸ್ಟೆಂಟ್ ಎಲ್ಲ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ ರೂಟ್ ಟಿ ಡಿ ಟಿ.
ಡೈರೆಕ್ಟ್ ರೂಟ್ ಇಂದ ಇಂಟಿಗ್ರೇಷನ್ ಬರಿಬೋದಲ್ಲ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂದರೆ 2/3 ಇಂಟು ಎಕ್ಸ್ ಪವರ್ 3/2 ಬೈತಿದ್ವಲ್ಲ. ಎಕ್ಸ್ ಇರೋ ಪ್ಲೇಸಲ್ಲಿ ಟಿ ಇದೆ ಅಷ್ಟೇ. ಅದಕ್ಕೆ 2/3 ಇಂಟು ಟಿ ಪವರ್ 3/2. ಟಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಲ್ಲ, ಹಾಗಾದ ಆನ್ಸರು 4/3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಪವರ್ 3/2 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ, ಕೇರ್ಫುಲ್ಲಾಗಿ ಗೊತ್ತಾಗಬೇಕು. ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಇದೆ ಅಂತ ಫಸ್ಟ್ ಜಡ್ಜ್ ಮಾಡಿಬಿಟ್ವಿ ಅಂದರೆ ಅದಕ್ಕೆ ಟಿ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಇಂಟಿಗ್ರೇಷನ್ ಆಫ್ x into root of 1 plus 2x square dx. Integration of x into root of 1 plus 2x square dx. ನೋಡ್ಕೊಳ್ಳಿ ಫಸ್ಟ್, ಇದು ಡಿಫ್ರೆಂಟ್ ಇದೆ. ಸೇಮ್ ಐಡಿಯಾ ಥಿಂಕ್ ಮಾಡಿದ್ರೆ ಬರುತ್ತೆ. ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೋಬೋದು? 1 ಪ್ಲಸ್ 2x ಸ್ಕ್ವೇರಿಗೆ ಟಿ ತೊಗೊಂಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಟ್ರೈ ಮಾಡ್ಬೋದಲ್ಲ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ನೋಡ್ಕೊಳ್ಳಿ. ಲೆಟ್ 1 ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 1 ಇನ್ ಡಿಫ್ರೆನ್ಷನ್ 0, 2 ಇಂಟು ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x, ಎಕ್ಸ್ ಇನ್ ಡೆರಿವೇಟಿವ್ dx ಇಸ್ ಈಕ್ವಲ್ ಟು dt. ಅಥವಾ 4x dx is equal to dt. That implies x dx is equal to dt by 4. ಹೌದಾ? Now I is equal to integration of x into root of 1 plus 2x square dx, that is equal to 1 plus 2x square ಬದಲಿ t ಬರೀಬೋದು. ರೂಟ್ ಟಿ x dx ಬದಲಿ dt by 4. 1/4 ಕಾನ್ಸ್ಟೆಂಟು. ಇಂಟಿಗ್ರೇಷನ್ ಆಫ್ ರೂಟ್ ಟಿ ಡಿ ಟಿ ಅಥವಾ 1/4 ಇಂಟು ಇಂಟಿಗ್ರೇಷನ್ ಆಫ್ ರೂಟ್ ಟಿ ಅಂದರೆ 2/3 ಇಂಟು ಟಿ ಪವರ್ 3/2 ಪ್ಲಸ್ ಸಿ. 2 1s are 2 2s. 1/3 ಇಂಟು 2 ಅಂದರೆ 1/6 ಇಂಟು ಟಿ ಅಂತ ಹೇಳಿದ್ರೆ 1 ಪ್ಲಸ್ 2x ಸ್ಕ್ವೇರ್ ಹೋಲ್ ಪವರ್ 3/2 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ, ಇದೇ ಸಬ್ಸ್ಟಿಟ್ಯೂಷನ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕಂತೇನೂ ಇಲ್ಲ. ಈಗ ಡೈರೆಕ್ಟಾಗಿ ರೂಟ್ ಎಲಿಮಿನೇಟ್ ಮಾಡ್ಕೊತೀವಿ ಅಂದರೆ ಮಾಡ್ಬೋದು. 1 ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟಿ ಸ್ಕ್ವೇರ್ ತೊಗೊಂಡ್ರೂ ಸಿಂಪ್ಲಿಫೈ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ 1 ಪ್ಲಸ್ 2x ಸ್ಕ್ವೇರಿಗೆ ಸಬ್ಸ್ಟಿಟ್ಯೂಷನ್ ತೊಗೊಂಡ್ವಿ ಅಂದರೆ ಈಸಿ ಆಗುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 5th one. Integration of x into root of 2 plus x dx. ನೋಡಿ, ಡಿಫರೆಂಟ್ ಇದೆ ಮತ್ತು ಇಂಪಾರ್ಟೆಂಟ್. x into root of 2 plus x dx. ನೋಡಿ, 2 ಪ್ಲಸ್ ಎಕ್ಸಿಗೆ ಟಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ ಇಲ್ಲಿ. ಅಥವಾ ಈಸಿ ಆಗಬೇಕು ಅಂದರೆ ನೋಡಿ, ಸ್ಕ್ವೇರ್ ರೂಟ್ ರಿಮೂವ್ ಆಗಬೇಕು ಅಂದರೆ 2 ಪ್ಲಸ್ ಎಕ್ಸಿಗೆ ಟಿ ಸ್ಕ್ವೇರ್ ತೊಗೊಂಬಿಡಿ, ಈಸಿ ಆಗಿಬಿಡುತ್ತೆ. ನೋಡ್ಕೊಳ್ಳಿ ಫಸ್ಟು. ಲೆಟ್ 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ತೊಗೊಳ್ತೀನಿ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಏನು ಬರ್ಬೋದು? 0 ಪ್ಲಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2t dt. ಹಾಗಾದರೆ dx is equal to 2 into t dt ಬಂತು. ಹೌದಾ? Now I is equal to integration of x into root of 2 plus x dx. ನೋಡಿ, ಎಲ್ಲದಕ್ಕೂ ವ್ಯಾಲ್ಯೂಸ್ ಬರೀಬೇಕು. x ಅಂತ ಹೇಳಿದ್ರೆ ಏನು ಬರೀಬೋದು ಇದರಲ್ಲಿ? x ಅಂದರೆ ಏನಾಗುತ್ತೆ? t ಸ್ಕ್ವೇರ್ ಮೈನಸ್ 2 ರೂಟ್ ಆಫ್ 2 ಪ್ಲಸ್ ಎಕ್ಸ್. 2 ಪ್ಲಸ್ ಎಕ್ಸ್ ಅಂದರೆ ಟಿ ಸ್ಕ್ವೇರ್ ತಾನೆ, ರೂಟ್ ಟಿ ಸ್ಕ್ವೇರ್
ಡಿ ಎಕ್ಸ್ ಅಂತ ಹೇಳಿದ್ರೆ 2t dt. ನೋಡಿ ಹೇಗೆ ಮಾಡ್ಕೊಂಡ್ವಿ ಏನು ಗೊತ್ತಾಯ್ತಲ್ಲ, ಎಕ್ಸ್ ಇತ್ತು, ಎಕ್ಸ್ ಅಂತ ಹೇಳಿದ್ರೆ ಟಿ ಸ್ಕ್ವೇರ್ ಮೈನಸ್ 2 ಪ್ಲಸ್ ಎಕ್ಸ್ ಬದಲಿ ಟಿ ಸ್ಕ್ವೇರ್, ಡಿ ಎಕ್ಸ್ ಅಂತ ಹೇಳಿದ್ರೆ 2t dt. ಹೌದಾ? ನೋಡಿ ಈಗ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ ಟಿ ಸ್ಕ್ವೇರ್ ಅಂದರೆ ಟಿ ಇಂಟು 2t dt. ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಇಂಟಿಗ್ರೇಷನ್ ಆಫ್ ಟಿ ಇಂಟು ಟಿ ಅಂದರೆ ಟಿ ಸ್ಕ್ವೇರ್, ಟಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಅಂದರೆ ಟಿ ಪವರ್ 4 ಮೈನಸ್ ಟಿ ಇಂಟು ಟಿ ಸ್ಕ್ವೇರ್, ಟಿ ಸ್ಕ್ವೇರ್ ಇಂಟು 2 ಅಂದರೆ 2t ಸ್ಕ್ವೇರ್ dt. ಹೌದಾ? ನೆಕ್ಸ್ಟ್ ನೋಡಿ, ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬೋದು. 2 ಇಂಟು ಇಂಟಿಗ್ರೇಷನ್ ಆಫ್ ಟಿ ಪವರ್ 4 ಅಂದರೆ ಡೈರೆಕ್ಟ್ ಬರಿಬೋದಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 ಅಂದರೆ ಎಕ್ಸ್ ಪವರ್ 4 ಪ್ಲಸ್ 1/4 ಪ್ಲಸ್ 1 ಅಂದರೆ ಎಕ್ಸ್ ಪವರ್ 5/5 ಬರೀತಿದ್ವಿ ತಾನೆ. ಅದು ಇಲ್ಲೂ ಡೈರೆಕ್ಟಾಗಿ ಟಿ ಪವರ್ 5/5 ಬರಿಬೋದು, ಅಥವಾ ಟಿ ಪವರ್ 4 ಪ್ಲಸ್ 1/4 ಪ್ಲಸ್ 1 ಮೈನಸ್ 2 ಇಂಟು ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಟಿ ಕ್ಯೂಬ್ ಬೈ 3 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ಟಿ ಅಂದರೆ ಏನು ತೊಗೊಂಡಿರೋದು? 2 ಪ್ಲಸ್ ಎಕ್ಸ್ ತಾನೆ, ಅದು ಸಬ್ಸ್ಟಿಟ್ಯೂಟ್ ಮಾಡಿ. ಐ ಈಸ್ ಈಕ್ವಲ್ ಟು 2 ಇಂಟು 2 ಪ್ಲಸ್ ಎಕ್ಸ್ ಹೋಲ್ ಪವರ್ 5 ಡಿವೈಡ್ ಬೈ 5 ಮೈನಸ್ ಟಿ ಅಂತ ಹೇಳಿದ್ರೆ ರೂಟ್ ಆಫ್ 2 ಪ್ಲಸ್ ಎಕ್ಸ್. ಹೌದಾ? ಟಿ ಅಂದರೆ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಅಲ್ಲ, ಹಾಗಾದ್ರೆ ಏನಾಗುತ್ತೆ? ರೂಟ್ ಆಫ್ 2 ಪ್ಲಸ್ ಎಕ್ಸ್ ಹೋಲ್ ಪವರ್ 5 ಡಿವೈಡೆಡ್ ಬೈ 5 ಮೈನಸ್ 2/3 ಇಂಟು ರೂಟ್ ಆಫ್ 2 ಪ್ಲಸ್ ಎಕ್ಸ್ ಹೋಲ್ ಪವರ್ 3 ಪ್ಲಸ್ 6. ಎಷ್ಟು ಬರುತ್ತೆ? ಹೌದಾ? ಆಯ್ತಲ್ಲ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. 2 ಪ್ಲಸ್ ಎಕ್ಸಿಗೆ ಟಿ ಸ್ಕ್ವೇರ್ ತೊಗೊಂಡ್ಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ಅದಕ್ಕೆ ಐಡಿಯಾ ಗೊತ್ತಾಗಬೇಕಿಲ್ಲಿ. ಮತ್ತು ನೋಡಿ, ಒಂದು ಎಕ್ಸ್ ಬಂದಿತ್ತು, ಎಕ್ಸ್ ಬದಲಿ ಮತ್ತು ಟಿ ಸ್ಕ್ವೇರ್ ಮೈನಸ್ 2 ಬರ್ಕೊಂಡ್ವಿ. ನೆಕ್ಸ್ಟ್ ನಮಗೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮಿಂದ ಇಂಟಿಗ್ರೇಷನ್ ಗೊತ್ತಿದೆಯಲ್ಲ, ಐಡಿಯಾ ಯೂಸ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಒನ್ ಡಿಫ್ರೆಂಟ್ ಇದೆ. ಪ್ರಾಬ್ಲಮ್ ನಂಬರ್ 6. ಸಿಕ್ಸ್ತ್ ಒನ್. ಇಲ್ಲಿ ನೋಡಿ, ಯಾವ ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಅಂತ ಹೇಳ್ತಿದ್ದೀವಲ್ಲ, ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡಿರಿ. ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಅದು. ಆಯ್ತಲ್ಲ? ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಇಂಟು ಎಕ್ಸ್ ಪವರ್ 5 dx ಇಂಟು ಎಕ್ಸ್ ಪವರ್ 5 dx. ನೋಡಿ, ಈಸಿ ಆಗುತ್ತೆ. ಫಸ್ಟು ಏನೇನು ಥಿಂಕ್ ಮಾಡಬೇಕು ಅಂತೇಳಿ ನೋಡ್ಕೊಳ್ಳಿ. ಡೈರೆಕ್ಟಾಗಲ್ಲಿ ಯಾವುದೋ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗಲ್ಲ. ಅಲ್ಲಿ ಒಂದು ಇಲ್ಲಿ ಐಡಿಯಾ ಯೂಸ್ ಮಾಡಿದ್ದು. ಇಲ್ಲಿ ಯಾಕೆ ನಾನು ಸ್ಕ್ವಯರ್ ತೊಗೊಂಡೆ? ಇಲ್ಲಿ ಯಾಕೆ ಸ್ಕ್ವಯರ್ ತೊಗೊಂಡ್ವಿ ಅಂದರೆ, ನಾವು ರೂಟ್ ಇದೆ, ರೂಟು ಸ್ಕ್ವಯರು ಕ್ಯಾನ್ಸಲ್ ಆಗಲಿ ಅಂತ ತೊಗೊಂಡ್ವಿ. ಹಾಗಾದ್ರೆ ಇಲ್ಲಿ ಏನು ತೊಗೋಬೋದು? ಕ್ಯೂಬ್ ತೊಗೋಬೋದು ತಾನೆ. ಅವಾಗ 3 ಕ್ಯಾನ್ಸಲ್ ಆಗ್ಬಿಟ್ಟು ಈಸಿ ಆಗುತ್ತಲ್ಲ. ಅದಕ್ಕೆ ಇಲ್ಲಿ ಏನು ತೊಗೊತೀನಿ ನೋಡಿ, ಲೆಟ್ ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ ಟು ಟಿ ಕ್ಯೂಬ್ ತೊಗೊತೀವಿ. ಅವಾಗ ಈಸಿ ಆಗ್ಬಿಡುತ್ತೆ. ಇದನ್ನೀಗ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಷನ್ 3x ಸ್ಕ್ವೇರ್ dx ಇಸ್ ಈಕ್ವಲ್ ಟು ಟಿ ಕ್ಯೂಬ್ ಏನು ಡಿಫ್ರೆನ್ಷನ್ 3t ಸ್ಕ್ವೇರ್ dt. 3 ಕ್ಯಾನ್ಸಲ್ ಆಗ್ಬಿಟ್ಟು ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ dt ಬರುತ್ತೆ. ಹೌದಾ? ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಈಗ ನಾವು I is equal to integration of x cube minus 1 whole power 1/3 into x power 5 dx is equal to. ನೋಡಿ, ಆ್ಯಕ್ಚುಲಿ ನಮಗೆ x ಸ್ಕ್ವಯರ್ dx ಅಂದರೆ ಗೊತ್ತಿರೋದು. ಹೌದಾ?
ಇದನ್ನು ಎಕ್ಸ್ ಸ್ಕ್ವೇರ್ ಡಿ ಎಕ್ಸಿಗೆ ಚೇಂಜ್ ಮಾಡ್ಬೋದಾ? ಅಂದರೆ ಅದನ್ನ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದು ತಾನೆ? ಹಾಗಾದ್ರೆ ಅದನ್ನ ಹೇಗೆ ಬರೀತೀವಿ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಇಂಟು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಾ? ದಟ್ ಇಂಪ್ಲೈಸ್ I is equal to integration x cube minus 1 ಅಂದರೆ t cube ಬರೀಬೋದಾ? ಹಾಗಾದರೆ t cube ಆಯಿತು ಹೋಲ್ ಪವರ್ 1/3. ನೋಡಿ ಎಕ್ಸ್ ಕ್ಯೂಬ್ ಬದಲು ಏನು ಬರೀಬೋದು ನಾವು? ಎಕ್ಸ್ ಕ್ಯೂಬ್ ಅಂದರೆ ಟಿ ಕ್ಯೂಬ್ ಪ್ಲಸ್ 1 ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಹೇಳಿದ್ರೆ ಟಿ ಸ್ಕ್ವಯರ್ ಡಿ ಟಿ. ನೆಕ್ಸ್ಟ್ ಇಲ್ಲಿಂದ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬಂದ್ಬಿಡುತ್ತದು. 3 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟಿ ಇಂಟು ಟಿ ಕ್ಯೂಬ್ ಪ್ಲಸ್ 1 ಇಂಟು ಟಿ ಸ್ಕ್ವೇರ್ ಡಿ ಟಿ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟಿ ಇಂಟು ಟಿ ಸ್ಕ್ವೇರ್ ಅಂದ್ರೆ ಟಿ ಕ್ಯೂಬ್ ಇಂಟು ಟಿ ಕ್ಯೂಬ್ ಪ್ಲಸ್ 1 ಡಿ ಟಿ. ಟಿ ಕ್ಯೂಬ್ ಇಂಟು ಟಿ ಕ್ಯೂಬ್ ಅಂದ್ರೆ ಪವರ್ ಆ್ಯಡ್ ಮಾಡಬೇಕಲ್ಲ, ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಪವರ್ ಆ್ಯಡ್ ಮಾಡಬೇಕು. ಟಿ ಪವರ್ 6 ಪ್ಲಸ್ ಟಿ ಕ್ಯೂಬ್ ಡಿ ಟಿ ಎರಡದು ಇಂಟಿಗ್ರೇಷನ್ ಬರಿಬೋದಾ ಡೈರೆಕ್ಟಾಗಿ? ಟಿ ಪವರ್ 6 ಇಂಟಿಗ್ರೇಷನ್ ಟಿ ಪವರ್ 7/7 ಪ್ಲಸ್ ಟಿ ಪವರ್ 4/4 ಪ್ಲಸ್ ಸಿ. ಹೌದಾ? ಈಗ 6 + 1/6 + 1 ಈ ಥರನೂ ಬರಿಬೋದು. ನೆಕ್ಸ್ಟ್ ಟಿ ಅಂತ ಹೇಳಿದ್ರೆ ಏನು? ಕ್ಯೂಬ್ ರೂಟ್ ಆಫ್ ಅಥವಾ ಹೋಲ್ ಪವರ್ 1/3 ಬರಿಬೋದು ತಾನೆ? ಇಲ್ಲಿ ಏನು ಬರಿಬೋದು ನಾವು? ಟಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಬರಿಬೋದಾ? ಈ 3 ಈ ಕಡೆ ಬಂತು ಅಂದ್ರೆ ಕ್ಯೂಬ್ ರೂಟ್ ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ಕೊಂತೀವಿ? ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಟಿ ಬದಲಿ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಹೋಲ್ ಪವರ್ 7/7 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಹೋಲ್ ಪವರ್ 4/4 ಪ್ಲಸ್ ಸಿ ಬಂತು. ಹೌದಾ? ಇದನ್ನು ಹೋಲ್ ಪವರ್ 7/3 ಇದನ್ನ 4/3 ಅಂತ ಬರಿಬೋದು. ಹೋಯ್ತಲ್ಲ? ನೋಡಿ ಅಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 1ಗೆ ಟಿ ಕ್ಯೂಬ್ ತೊಗೊಂಬಿಟ್ರೆ ಈಸಿ ಆಗ್ಬಿಡುತ್ತೆ. ಅದಕ್ಕೆ ಐಡಿಯಾ ಗೊತ್ತಾಗಬೇಕು. ಹೋಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. ಇಂಟಿಗ್ರೇಷನ್ ಆಫ್ x divided by 9 minus 4x square dx. Integration of x divided by 9 minus 4x square dx. ಅದು ಈಸಿ ಇದೆ, ಥಿಂಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದಾದ್ರು ಡಿಫ್ರೆನ್ಸನ್ ಇರ್ಬೋದು. 9 minus 4x square ಇಂದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 9 ಇಂದ ಡಿಫ್ರೆನ್ಷಿಯೇಷನ್ 0, ಎಕ್ಸ್ ಸ್ಕ್ವೇರ್ ಇಂದ ಡಿಫ್ರೆನ್ಷಿಯೇಷನ್ 2x ಅಂದರೆ -8x ಬರುತ್ತೆ. ಅದರಲ್ಲಿ x ಇದೆ. ಹೌದಾ? ಕಾನ್ಸ್ಟೆಂಟ್ ಎಕ್ಸ್ಟ್ರಾ ಬಂದರೆ ಮಾಡ್ಬೋದು ಅಂತ ಹೇಳಿದ್ವಿ. ಹಾಗೆ ಈಸಿಯಾಗಿ ಮಾಡ್ಬೋದು. ಲೆಟ್ 9 minus 4x square is equal to t. ಹೌದಾ? ವಿಡಿಯೋ ಪಾಸ್ ಮಾಡ್ಬಿಟ್ಟು ನೆಕ್ಸ್ಟ್ ಟ್ರೈ ಮಾಡ್ತಾ ಹೋಗಿ, ಬರುತ್ತೆ. ನೋಡ್ಕೊಳ್ಳಿ ಇದನ್ನು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ -4 ಇಂಟು 2x dx is equal to dt. -8x dx is equal to dt. That implies x dx is equal to dt by -8. ಬರೀಬೋದಲ್ಲ? Now I is equal to integration of x dx divided by 9 minus 4x square, that is equal to integration of x dx ಅಂತ ಹೇಳಿದ್ರೆ dt by -8 whole divided by
9 ಮೈನಸ್ 4x ಸ್ಕ್ವೇರ್ ಅಂದರೆ ಟಿ ಬರುತ್ತೆ, ಹೌದಾ? 1 ಬೈ ಮೈನಸ್ 8 ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ. ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಮೈನಸ್ 1 ಬೈ 8 ಇಂಟು ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಅಂದರೆ ಲಾಗ್ ಮಾಡ್ ಟಿ ಪ್ಲಸ್ ಕಾನ್ಸ್ಟೆಂಟ್ ಅಥವಾ ಮೈನಸ್ 1 ಬೈ 8 ಇಂಟು ಲಾಗ್ ಮಾಡ್ಲಸ್ ಆಫ್ ಟಿ ಅಂತ ಹೇಳಿದ್ರೆ 9 ಮೈನಸ್ 4x ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ, ಹೌದಾ? ಆಯ್ತಲ್ಲ ನೋಡಿ, ಅಲ್ಲಿ ಎದುರು ಡಿಫ್ರೆನ್ಷನ್ ಇದೆ ಅಂತ ಕೇರ್ಫುಲ್ಲಾಗಿ ಥಿಂಕ್ ಮಾಡ್ಕೋಬೇಕಷ್ಟೇ, ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 8. Integration of x square divided by integration of x square divided by 2 plus 3x cube whole square 2 plus 3x cube whole square dx. ನೋಡಿ, ಯಾವುದಾದ್ರು ಡಿಫ್ರೆನ್ಷನ್ ಇದೆ, 2 ಪ್ಲಸ್ 3x ಕ್ಯೂಬ್ ಇಂದು ಡಿಫ್ರೆನ್ಷನ್ ಏನಾಗ್ಬೋದು? ಜಾಸ್ತಿ ಡಿನಾಮಿನೇಟರ್ ಥಿಂಕ್ ಮಾಡಬೇಕು ಅಂತ ಹೇಳಿದ್ವಿ. 3 3 is 9x ಸ್ಕ್ವೇರ್, ಒಟ್ಟು ಎಕ್ಸ್ ಸ್ಕ್ವೇರ್ ಇದೆ ತಾನೆ, ಅದಕ್ಕೆ ಇಲ್ಲಿ ಏನು ತೊಗೊತೀನಿ ಅಂದರೆ ಲೆಟ್ 2 ಪ್ಲಸ್ 3x ಕ್ಯೂಬ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ 9x ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರೀಬೋದಾ? ಇದಂತೂ 0 ಆಯಿತು. 3 3 is 9x ಸ್ಕ್ವೇರ್, ಹೌದಾ? ಡಿಫ್ರೆನ್ಷಿಯೇಷನ್ ಕರೆಕ್ಟ್ ಗೊತ್ತಿರಬೇಕು. 3x ಕ್ಯೂಬಿಂದು ಡಿಫ್ರೆನ್ಷಿಯನ್ನು 9x ಸ್ಕ್ವೇರ್ ಆಗುತ್ತೆ ಅಷ್ಟೇ, ಹೌದಾ? 9ನ ಡಿನಾಮಿನೇಟಿಗೆ ತೊಗೊಂಡ್ವಿ ಅಂದರೆ ಏನು ಬರ್ಬೋದು? x ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 9. Therefore, I is equal to integration of x square by 2 plus 3 x cube whole square dx is equal to integration of x square dx under dt by 9 whole divided by t square. 1 by 9 constant ಅಲ್ಲ, ಹೊರಗೆ ತೊಗೊಳ್ತೀನಿ. Integration of dt by t square, that is equal to 1 by 9 into ಇಂಟಿಗ್ರೇಷನ್ ಆಫ್ 1 ಬೈ ಟಿ ಸ್ಕ್ವೇರ್ ಅಂದರೆ ಏನು ಬರೀಬೋದು? ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಗೊತ್ತಿದೆ ನಮಗೆ. 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸಿನ ಇಂಟಿಗ್ರೇಷನ್ ಏನು ಬರೀತಿದ್ವಿ? ಮೈನಸ್ 1 ಬೈ ಎಕ್ಸ್ ಪ್ಲಸ್ ಸಿ, ಹೌದಾ? ಫಾರ್ಮುಲಾ ಪರ್ಫೆಕ್ಟ್ ಗೊತ್ತಿರಬೇಕು. ಆದರೆ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಸ್ಕ್ವೇರ್ ಅಂದರೆ ಮೈನಸ್ 1 ಬೈ ಟಿ ಪ್ಲಸ್ ಸಿ, ಅಥವಾ ಆನ್ಸರ್ ಪ್ಲಸ್ 1 ಇಂಟು ಮೈನಸ್ 1 ಅಂದರೆ ಮೈನಸ್ 1 ಬೈ 9 ಇಂಟು ಟಿ ಅಂತ ಹೇಳಿದ್ರೆ 2 ಪ್ಲಸ್ 3x ಕ್ಯೂಬ್ ಪ್ಲಸ್ ಸಿ, ಹೌದಾ? ನೋಡಿ, ಆ ಥರ ಸಬ್ಸ್ಟಿಟ್ಯೂಷನ್ ತೊಗೊತಾ ಇದ್ದೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಚೇಂಜ್ ಆಗ್ತಿದೆ ಅಂತ ಗೊತ್ತಾಗಬೇಕಿಲ್ಲಿ. ನೆಕ್ಸ್ಟ್ ಒನ್ ಈಸ್ ಇದೆ 9th one. Integration of 10x power 9 plus 10x power 9 plus 10 power x log 10 log 10 divided by x power 10 plus 10 power x dx. ಈಸಿಯಾಗಿ ಥಿಂಕ್ ಮಾಡ್ಬೋದಲ್ಲ? ಆಲ್ರೆಡಿ ಏನು ಹೇಳಿದ್ವಿ ಅಲ್ಲ, ನಾವು ಜಾಸ್ತಿ ಡಿನಾಮಿನೇಟರ್ನ ಥಿಂಕ್ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಾಗದೆ ಏನು ಥಿಂಕ್ ಮಾಡ್ಬೋದು? ಎಕ್ಸ್ ಪವರ್ 10 ಇಂದ ಆ್ಯಕ್ಚುಲಿ ಡಿರವೇಟಿವ್ ಏನು? 10x ಪವರ್ 9 ಇಲ್ಲಿದೆ.
10 ಪವರ್ ಎಕ್ಸ್ ಇನ್ ಡಿರವೇಟಿವ್ 10 ಪವರ್ ಎಕ್ಸ್ ಇಂಟು ಲಾಗ್ 10 ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಏನು ತೊಗೋಬೇಕಂದ್ರೆ ಲೆಟ್ ಎಕ್ಸ್ ಪವರ್ 10 ಇಸ್ ಈಕ್ವಲ್ ಟು ಟಿ ತೊಗೊತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಎಕ್ಸ್ ಪವರ್ 10 ಪ್ಲಸ್ 10 ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಕ್ಸ್ ಪವರ್ 10 ಇನ್ ಡಿಫ್ರೆನ್ಷನ್ 10 ಎಕ್ಸ್ ಪವರ್ 9 ಪ್ಲಸ್ 10 ಪವರ್ ಎಕ್ಸ್ ಎ ಪವರ್ ಎಕ್ಸ್ ಇನ್ ಡಿಫ್ರೆನ್ಷನ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಬರೀತಿದ್ವಿ. ಹಾಗಾದ್ರೆ 10 ಪವರ್ ಎಕ್ಸ್ ಇಂಟು ಲಾಗ್ 10 ಬರುತ್ತೆ, ಹೌದಾ? ಎಕ್ಸ್ ಡಿರವೇಟಿವ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ, ಹೌದಾ? Therefore, I is equal to integration of 10 x power 9 plus 10 power x log 10 divided by x power 10 plus 10 power x dx is equal to integration of 10 x power 9 plus 10 power x log 10 dx ಬದಲು dt ಬರೀಬೋದಲ್ಲ, ಹಾಗಾದ್ರೆ ಇಷ್ಟು ಬದಲಿ dt divided by t ಬರುತ್ತೆ, ಹೌದಾ? That implies I is equal to 1 by t the integration log mod t plus c. t ಅಂದರೆ ಏನು ತೊಗೋಬೋದು? log modulus of t ಅಂತ ಹೇಳಿದ್ರೆ x power 10 plus 10 power x plus c. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. ಅದು ಇದೆ, ಸೇಮ್ ಐಡಿಯಾ ಥಿಂಕ್ ಮಾಡಬೇಕು, ಅದು ಕೇರ್ಫುಲ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಇ ಪವರ್ 2x ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ 2x ಮೈನಸ್ ಇ ಪವರ್ ಮೈನಸ್ 2x ಡಿವೈಡೆಡ್ ಬೈ ಇ ಪವರ್ 2x ಮೈನಸ್ ಇ ಪವರ್ ಮೈನಸ್ 2x divided by e power 2x plus e power minus 2x e power 2x plus e power minus 2x dx. e power 2x plus e power minus 2x. ಬಟ್ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಡಿನಾಮಿನೇಟರ್ ಟಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಡಿನಾಮಿನೇಟರ್ ಟಿ ತೊಗೋಬೇಕು. ಲೆಟ್ e power 2x plus e power minus 2x is equal to t. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ನೋಡಿ, ಡಿಫ್ರೆನ್ಷಿಯೇಷನ್ ಕೇರ್ಫುಲ್ ಆಗಿ ಮಾಡಬೇಕು, ಚೈನ್ ರೂಲ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಲ್ಲಿ. e power 2x ಇಂದ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ? e power 2x ಇನ್ ಡಿಫ್ರೆನ್ಷಿಯೇಷನ್ e power 2x ಮತ್ತು 2x ಇನ್ ಡಿಫ್ರೆನ್ಷಿಯೇಷನ್ 2 ಬರುತ್ತಲ್ಲ, ಪ್ಲಸ್ e power minus 2x ಇನ್ ಡಿಫ್ರೆನ್ಷಿಯೇಷನ್ e power minus 2x ಮತ್ತು minus 2x in differentiation minus 2 ಮತ್ತು x in the differentiation dx is equal to t differentiation dt, ಹೌದಾ? ಈ ನ್ಯೂಮರೇಟರ್ ಬರುವಾಗ ಮಾಡಬೇಕು. ಹಾಗಾದ್ರೆ ಏನು ಕಾಮನ್ ತೆಗಿಬೇಕು? 2 ಕಾಮನ್ ಫ್ಯಾಕ್ಟರು, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. 2 ಕಾಮನ್ ಫ್ಯಾಕ್ಟರ್ e power 2x plus into minus minus e power minus 2x dx is equal to dt. That implies e power 2x minus e power minus 2x into dx is equal to dt by 2. Now I is equal to integration of e power 2x minus e power minus 2x divided by e power 2x plus e power minus 2x dx is equal to integration of e power 2x minus e power minus 2x dx ಅಂತ ಹೇಳಿದ್ರೆ dt by 2 whole divided by e power 2x plus e power minus 2x ಅಂತ ಹೇಳಿದ್ರೆ e power 2x plus e power minus 2x ಅಂತ ಹೇಳಿದ್ರೆ t. 1 by 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಅಥವಾ 1 by 2 ಇಂಟು ಇಂಟಿಗ್ರೇಷನ್ ಆಫ್ 1 by t ವ್ಯಾಲ್ಯೂ
ಲಾಗ್ mod t ಪ್ಲಸ್ ಸಿ ಅಪ್ಪ ಹಾಫ್ ಇಂಟು ಲಾಗ್ ಮಾಡ್ಲಸ್ ಆಫ್ ಟಿ ವ್ಯಾಲ್ಯೂ ಏನು ತೊಗೊಂಡಿರೋದು ಇ ಪವರ್ 2x ಪ್ಲಸ್ ಇ ಪವರ್ ಮೈನಸ್ 2x ಪ್ಲಸ್ ಸಿ ಬರುತ್ತೆ ಹೌದಾ. ಹೇಗೆ ಮಾಡ್ಕೊಂಡು ಗೊತ್ತಾಯ್ತಲ್ಲ, ಈಸಿದೆ. ನೆಕ್ಸ್ಟು 11th ಅನ್ನು integration of x dx divided by x dx divided by e power x square. ನೋಡಿ ಇಲ್ಲಿ ಯಾವುದಾದ್ರು ಡಿಫ್ರೆನ್ಷನ್ ಇದೆ, ಎಕ್ಸ್ ಸ್ಕ್ವೇರಿನ ಡಿಫ್ರೆನ್ಷನ್ 2x ಅಂದರೆ ಎಕ್ಸ್ ಬರುತ್ತೆ ತಾನೆ, ಎಕ್ಸ್ ಸ್ಕ್ವೇರಿಗೆ ಟಿ ತೊಗೊಂಡು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಬರೋದ ಲೆಟ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಟಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2x dx ಇಸ್ ಈಕ್ವಲ್ ಟು ಡಿ ಟಿ. ನಮಗೆ ಎಕ್ಸ್ ಡಿ ಎಕ್ಸ್ ಬೇಕಲ್ಲ, ದಟ್ ಇಂಪ್ಲೈಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 2. ನಾವು I is equal to integration of x dx by e power x square is equal to integration of dt by 2 divided by x square ಅಂದರೆ t ಅಲ್ಲ, e power t ಬರಿಬೋದು ಹೌದಾ. ಅಂದರೆ 1/2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, 1/2 ಇಂಟು ಇಂಟಿಗ್ರೇಷನ್ ಆಫ್ 1/e power t ವ್ಯಾಲ್ಯೂ ಏನು ಬರಿಬೋದು, 1/a ಇತ್ತು ಅಂದರೆ ಎ ಪವರ್ ಮೈನಸ್ 1 ಬರ್ತೀವಿ. ಹಾಗಾದ್ರೆ 1/e power ಟಿನ e power ಮೈನಸ್ ಟಿ ಬರಿಬೋದಲ್ಲ, 1/e power ಟಿನ e power ಮೈನಸ್ ಟಿ ಡಿ ಟಿ. ನೆಕ್ಸ್ಟ್ ನೋಡಿ, ಇದು ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಕೇರ್ಫುಲ್ಲಾಗಿ ಬರಿಬೇಕು. ಟಿ ಕೊಯಿಫಿಷಿಯಂಟ್ -1 ಇದೆ, ಹಾಗಾದ್ರೆ ಇದು ಹಾಫ್ ಇಂಟು 1/-1 ಇಂಟು e power ಮೈನಸ್ ಟಿ ಪ್ಲಸ್ ಸಿ ಅಪ್ಪ ಮೈನಸ್ ಹಾಫ್ ಇಂಟು ಇ ಪವರ್ ಟಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಅಲ್ಲ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಇಷ್ಟು ಬರುತ್ತೆ ಹೌದಾ. ನೋಡಿ ಇಲ್ಲಿ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. Integration of 1/x into log x whole power m dx. 1/x into log x whole power m dx, where m not equal to 1. ಇದು ಥಿಂಕ್ ಮಾಡ್ಬೋದಲ್ಲ. ಇಲ್ಲಿ ಏನು ತೊಗೋಬೇಕು ಅಂದರೆ ಲಾಗ್ ಎಕ್ಸಿಗೆ ಟಿ ತೊಗೊಳ್ಳಿ, ಲಾಗ್ ಎಕ್ಸ್ ಇನ್ ಡಿರವೇಟಿವ್ 1/x ಇದೆ ಹೌದಾ. ಲೆಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 1/x dx is equal to dt. Therefore, I is equal to integration of 1/x into log x whole power m dx is equal to integration of 1/x dx by dt divided by t power m. 1/t power m in direct ಗೊತ್ತಿಲ್ಲ ಇಂಟಿಗ್ರೇಷನ್, ಇದನ್ನು ಹೇಗೆ ಬೇಕು ಅಂತೀವಿ ಅಂದರೆ t power ಮೈನಸ್ m dt. ಎಕ್ಸ್ ಪವರ್ ಎನ್ ಥರ ಇದೆ ತಾನೆ, ಅದಕ್ಕೆ ಟಿ ಪವರ್ ಮೈನಸ್ ಎಮ್ ಪ್ಲಸ್ 1 ಬೈ ಮೈನಸ್ ಎಮ್ ಪ್ಲಸ್ 1 ಪ್ಲಸ್ ಸಿ. ಟಿ ಅಂದರೆ ಏನು ತೊಗೊಂಡಿರೋದು ಲಾಗ್ ಎಕ್ಸ್ ಅಲ್ಲ, ಲಾಗ್ ಎಕ್ಸ್ ಹೋಲ್ ಪವರ್ ಮೈನಸ್ ಎಮ್ ಪ್ಲಸ್ 1 ಡಿವೈಡ್ ಬೈ ಮೈನಸ್ ಎಮ್ ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಹೌದಾ. ಇಷ್ಟು ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಹೋಮ್ ವರ್ಕ್ ತೊಗೊಂಡ್ರಿ. ಇಂಟಿಗ್ರೇಷನ್ ಆಫ್ 13 ಇಂಟಿಗ್ರೇಷನ್ ಆಫ್
1 plus log x whole square (1 plus log x whole square by x dx). ನೋಡಿ ಅಲ್ಲಿ ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೋಬೇಕು? 1 ಪ್ಲಸ್ ಲಾಗ್ ಎಕ್ಸ್ಗೆ ಟಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ, ಹೌದಾ? 1 ಪ್ಲಸ್ ಲಾಗ್ ಎಕ್ಸಿಗೆ ಟಿ ತೊಗೊಳ್ಳಿ, 1 ಬೈ ಎಕ್ಸ್ಗೆ ಡಿ ಎಕ್ಸಿಗೆ ಡಿ ಟಿ ಆಗಿಬಿಡುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು, ಟಿ ಸ್ಕ್ವೇರಿಗೆ ಚೇಂಜ್ ಆಗುತ್ತೆ, ಆಮೇಲೆ ಈಸಿಯಾಗಿ ಮಾಡ್ಬೋದು, ಹೌದಾ? ನೋಡಿ ಇಲ್ಲಿ ಸೊ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಇದೆ ಇವತ್ತು ಮಾಡ್ಕೊಂಡಿರೋದು. ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೌದಾ? ಯಾಕಂದರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಅಂತೇಳಿ ಪರ್ಫೆಕ್ಟಾಗಿ ಗೊತ್ತಾಗಬೇಕು ನಮಗಲ್ಲಿ. ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಇದೆ ಅಂತ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾಯಿದ್ವಿ, ಹೌದಾ? ಯಾಕೆ ಒಂದು ಸಲ ಇವತ್ತು ಮಾಡ್ಕೊಂಡಿರೋ ಅಷ್ಟು ಪ್ರಾಬ್ಲಮ್ಮು ಒಂದು ಕಡೆ ಬರ್ಕೊಂಡು ನೆಕ್ಸ್ಟ್ ಅದೇ ಪ್ರಾಬ್ಲಮ್ನ ಮತ್ತೆ ಟ್ರೈ ಮಾಡಿ, ಬರುತ್ತೆ ಅವಾಗ, ಆಯ್ತಲ್ಲ? ಪ್ರಾಕ್ಟೀಸ್ ಮಾಡ್ಕೊತ ಹೋದಷ್ಟು ಈಸಿ ಆಗ್ತದೆ. ಅದಕ್ಕೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು, ಆಯ್ತಲ್ಲ? ಥ್ಯಾಂಕ್ ಯು.